ಗಲಾಟೆ ಮಾಡಲೇಬೇಕು ಅಂತ ಏನೋ ರೂಲ್ ಇಲ್ಲ. ನಾವು ಬರೀ ಸುದೀಪ್ ದರ್ಶನ್ ಸರ್ಗೆ ಟ್ಯಾಟೂ ಹಾಕ್ಸೋದು ನೋಡಿದ್ದೀವಿ. ಸೊ ಒಬ್ಬ ಯೂಟ್ಯೂಬಲ್ಲಿ ಬಂದು ನಾವು ಹೋಗಿ ಏನಕ್ಕೆ ಟ್ಯಾಟೂ ಹಾಕೊಂಡಿದ್ದೀವಿ ಅಂದರೆ ನಿನಗೇನು ನನ್ನ ಬಾಡಿ ನಾನು ಎಲ್ಲ ಏನಾದ್ರು ಮಾಡ್ಕೊತೀನಿ ಅಂತಾರೆ. ವೀಕ್ಷಕರೇ, ನಾನು ಗಜಾನಂದ್. ನೀವು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ವಿ. ಸ್ಟಾರ್ಟ್ ಆಗಿ ಮುಗ್ದೇ ಹೋಯ್ತು. ಅದರಲ್ಲಿ ಟಾಪ್ 6 ಕಂಟೆಂಟ್ಗಳಲ್ಲಿ ನಮ್ಮ ಜೊತೆ ಇದ್ದಾರೆ. ಅದಕ್ಕೂ ಮುಂಚೆ ಏನು ಅಂದರೆ ಬಿಗ್ ಬಾಸ್ನ ಮೋಟು ಪಟ್ಲು ಅಂತಲೇ ಫೇಮಸ್ ಆಗಿದ್ರು. ಅದರಲ್ಲಿ ಮೋಟು ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ವೆಂಕಟ್ ರಘು ಅವರು. ಸರ್ ನಮಸ್ತೆ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಯಾಕೆ ಸಣ್ಣ ಆಗಿದ್ದೀರಾ ಅನಿಸ್ತಾ ಇದೆ? ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದು 25 ಕಿಲೋಸ್ ಕಮ್ಮಿ ಆಗಿದ್ದೀನಿ. ಅಂದರೆ ಹೋಗೋಕ್ಕೂ ಮುಂಚೆ ಬಂದಮೇಲೆ? ಅದೇ ಮುಂಚೆ 125 ಇದ್ದೆ, ಈಗ 100 kgs ಆಗಿದ್ದೀನಿ. ಏನು ಸರ್ ಕಾರಣ? ಏನಿಲ್ಲ, ಮೆಂಟಲ್ ಇದಲ್ಲ. ಮುಂಚೆ ಎಲ್ಲ ಫುಡ್ ಚೆನ್ನಾಗಿ ತಿಂತಾ ಇದ್ದೆ. ಅಲ್ಲಿ ಹೋದಾಗ ಸ್ವಲ್ಪ ಫುಡ್ ಎಲ್ಲ ಕಮ್ಮಿ ಆಯಿತು ನನಗೆ. ಅಂದರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ನಾರ್ಮಲ್ ಆಗಿತ್ತು, ನಾನು ಆಚೆನೂ ಜಾಸ್ತಿ ತಿಂತಾ ಇದ್ನಲ್ವ. ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಲಿಮಿಟೆಡಾಗಿ ಕೊಡ್ತಾರೆ, ಅದನ್ನು ಶೇರ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಸೊ ನನಗೆ ಸಾಲ್ತಾ ಇರಲಿಲ್ಲ ಆ ಫುಡ್. ಈಗ ಸರ್, ಬಿಗ್ ಬಾಸ್ ಅಂತ ಬಂದಮೇಲೆ ಯಾಕೆ ಅಂತ, ಬಿಗ್ ಬಾಸ್ ಯಾಕೆ ಅನ್ನೋದು ಒಂದು ಹುಟ್ಟುತ್ತೆ ಸರ್. ಬಿಗ್ ಬಾಸ್ ಯಾಕೆ ಸರ್ ನಿಮಗೆ? ಬಿಗ್ ಬಾಸ್ ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಮುಂಚೆಯಿಂದ ಯಾವತ್ತೂ ಬಿಗ್ ಬಾಸ್ ಎಪಿಸೋಡ್ ನೋಡಿಲ್ಲ, ಯಾವ ಸೀಸನ್ನು ನೋಡಿಲ್ಲ. ಈವನ್ ಐ ವಾಸ್ ಕ್ಲೂಲೆಸ್ ಏನು ಬಿಗ್ ಬಾಸ್ ಅಂತ. ಅಂದರೆ ಹೋಗೋ ಮುಂಚೆ ಬಿಗ್ ಬಾಸ್ ಒಂದು ಸ್ಕ್ರಿಪ್ಟೆಡ್ ಶೋ ಅಂತ ಇತ್ತು ಮೈಂಡಲ್ಲಿ. ಬಟ್ ಬಿಗ್ ಬಾಸ್ ಈಸ್ ರಿಯಲ್, ಒಂದು ಬೇರೆ ಲೋಕ ಅದು. ಸೊ ಅಲ್ಲಿ ಹೋದ್ಮೇಲೆ ಎವ್ರಿಥಿಂಗ್ ಈಸ್ ರಿಯಲ್. ನಾವು ಅಲ್ಲಿ ಹೆಂಗಿರ್ತೀವೋ ಅದನ್ನೇ ಜನ ನೋಡ್ತಾರೆ, ಏನೂ ಸ್ಕ್ರಿಪ್ಟೆಡ್ ಇಲ್ಲ. ಓಕೆ ಸರ್, ಇನ್ನೊಂದು, ನೀವು ವೈಲ್ಡ್ ಕಾರ್ಡಾಗಿ ಎಂಟ್ರಿ ಕೊಡ್ತೀರಾ ಅಂದರೆ ಆಲ್ರೆಡಿ 3 ವಾರ ಕಳೆದೇ ಹೋಗಿರುತ್ತೆ. ಅಲ್ಲಿ ಹೇಗೆ ಹೊಂದ್ಕೊಳ್ಳೋಕ್ಕೆ ಹೇಗಾಯ್ತು ಸರ್ ನಿಮಗೆ? ನನಗೇನು ಕಷ್ಟ ಆಗಿಲ್ಲ. ಹೋದ ತಕ್ಷಣ ನನ್ನ ಆ್ಯಕ್ಚುಲಿ ಗ್ರಾಫ್ ವೆಂಟ್ ವೆರಿ ವೆಲ್. ಹೋದ ತಕ್ಷಣ ಒಳ್ಳೆ ಟಾಸ್ಕ್ ಆಡ್ತೀನಿ, ಕ್ಯಾಪ್ಟನ್ ಆಗ್ತೀನಿ, ಪ್ರಿನ್ಸಿಪಲ್ ಟಾಸ್ಕ್ ಬರುತ್ತೆ, ಕಿಚ್ಚನ ಚಪ್ಪಾಳೆ. ಸೊ ಅಲ್ಲಿ ನನ್ನ ಕಾನ್ಫಿಡೆಂಟ್ ಮೇಲೊಟ್ಟೋಯ್ತು. ಅಲ್ಲಿ ಎಲ್ಲರೂ ಕಂಟೆಸ್ಟೆಂಟ್ಗಿಂತ ಚೆನ್ನಾಗಿ ಆಡ್ತಾಯಿದ್ದೀನಿ ಅಂತ ನನಗೆ ಒಂದು ಕಾನ್ಫಿಡೆಂಟ್ ಬಂತು. ಸರ್, ಮೊದಲನೇ ದಿನ ನೀವು ಎಂಟ್ರಿ ಕೊಟ್ಟಾಗ ಸರ್, ಎಲ್ಲರೂ ಕೂಡ ಅಶ್ವಿನಿ ಅವ್ರಿಗೆ ಕಡಕ್ಕಾಗಿರೋ ಇನ್ನೊಬ್ಬ ಸ್ಪರ್ಧಿ ಬಂದರು ಅಂತ ಹೇಳಿಬಿಟ್ರು. ಬಟ್ ಅದೆಲ್ಲೋ ನೆಕ್ಸ್ಟ್ ನೋಡಿದಾಗೆ ಒಂದು ಸತಿ ಅಷ್ಟು ಅಶ್ವಿನ್ ಜೊತೆ ಆಗಿರ್ಬೋದು, ಬೇರೆಯವ್ರ ಜೊತೆ ಆಗಿರ್ಬೋದು, 1-2 ಸತಿ ಅಷ್ಟೇ ಗಲಾಟೆ ಆಗಿರೋದುಂಟು. ಏನಾಯಿತು ಸರ್? ಇಲ್ಲ, ಅಲ್ಲಿ ಗಲಾಟೆ ಮಾಡಲೇಬೇಕು ಅಂತ ಏನೋ ರೂಲ್ ಇಲ್ಲ. ಸೊ ನನಗೆ ನನ್ನ ಪರ್ಸ್ನಾಲಿಟಿಗೆ ಆ ಥರ ಒಂದು ಕಂಟೆಸ್ಟೆಂಟ್ ನಂಗೆ ಸಿಗಲಿಲ್ಲ ಜಗಳ ಆಡೋಕ್ಕೆ. ಸೊ ನನ್ನ ವೇಯಲ್ಲಿ ಹೆಂಗೆ ಮಾತಾಡಬೇಕೋ, ಹೆಂಗೆ ಅರ್ಥ ಮಾಡ್ಕೋಬೇಕೋ ಅದನ್ನು ನಾನು ನಾರ್ಮಲಾಗಿ ಮಾಡ್ಕೊತಾ ಇದ್ದೆ. ಯಾಕೆ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳೋದು ಜಗಳ ಆಡಿ? ನೀವು ಜಗಳ ಆಡಲೇಬೇಕು ಅಂತ ಇಲ್ಲ. ಬಿಗ್ ಬಾಸ್ ಮನೇಲಿ ಅದೊಂದು ಮೈಂಡಲ್ಲಿದೆ ಎಲ್ಲರಿಗೂ, ಇವ್ನು ಹಿಂಗಿದ್ದಾನೆ, ಇವ್ನು ಜಗಳ ಆಡ್ತಾನೆ. ಇಲ್ಲ, ನಾನು ಇವಾಗ ಪ್ರಿನ್ಸಿಪಲ್ ಟಾಸ್ಕೇ ತೊಗೊಳ್ಳಿ, ಆ ಟಾಸ್ಕಲ್ಲಿ ನನ್ನ ಪೇಷನ್ಸ್ ಆಗಿರಬೇಕು. ಅದು ಒಂದು ಕಂಟ್ರೋಲ್ ಮಾಡೋ ಟಾಸ್ಕೇ ಅಲ್ವಾ. ಕಂಟ್ರೋಲ್ ಮಾಡಿ ನಾವು ತೋರಿಸ್ಬೋದು, ಓಕೆ ಇಂಥ ಒಂದು ಮನುಷ್ಯ ಇಷ್ಟು ಕೋಪದವನು ಈ ಥರನೂ ಆಡ್ಬೋದು ಅಂತ ಜನಕ್ಕೆ ಕನೆಕ್ಟ್ ಆದೆ. ಸೊ ಅದು ಒಂದು ನನ್ನ ಪ್ಲ್ಯಾನಿಂಗ್ ಅಷ್ಟೇ. ಏನು ಅಲ್ಲಿ ಹೋದ ತಕ್ಷಣ ಜಗಳ ಆಡಿದೆ ಅಂದರೆ ಸಿಚುವೇಶನ್ ಬಂದಾಗ ನಾನು ನೋಡ್ಕೊತಾ ಹೋದೆ. ಸರ್, ಈಗ ಅದೇ ಹೊರಗಡೆನೂ ನೀವು ಹೋಗೋವಾಗ ಕೂಡ ಹೇಳಿದ್ರಿ ನನಗೆ ಕೋಪ ಜಾಸ್ತಿ ತಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅಲ್ಲಿ ತುಂಬ ಕಂಟ್ರೋಲ್ ಮಾಡ್ಕೊಂಡ್ರ ಸರ್? ಹೌದು, ಯಾಕೆಂದರೆ ನಾನು ಮೇ ಬಿ 30 years ಇದ್ದಾಗ ಬಿಗ್ ಬಾಸ್ಗೆ ಹೋಗಿದ್ದಿದ್ದೆ. ನೀವು ಡಿಫ್ರೆಂಟ್ ರಘುನ ನೋಡ್ತಾ ಇದ್ದೆ. ಯಾಕಂದರೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಮದುವೆ ಆಗಿರಲಿಲ್ಲ, ವೈಫ್ ಇಲ್ಲ, ಮಗ ಇಲ್ಲ. ಒಳಗಡೆ ಹೋದಾಗ ನನಗೂ ಒಂದು ಮೈಂಡಲ್ಲಿರುತ್ತೆ. ಯಾಕಂದರೆ ನಾನು ಏನೇ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದಾಗ ಇಟ್ಸ್ ಎ ಬಿಗ್ ಶೋ. ಡೈರೆಕ್ಟಾಗಿ ನಮ್ಮ ಮಗನಿಗೂ ಎಫೆಕ್ಟ್ ಆಗ್ಬೋದು, ಸ್ಕೂಲಲ್ಲಿ ನಮ್ಮ ವೈಫ್ಗೂ ಎಫೆಕ್ಟ್ ಆಗ್ಬೋದು. ಸೊ ಅದೆಲ್ಲ ಮೈಂಡಲ್ಲಿ ಇರುತ್ತಲ್ವ. ಸೊ ಅನ್ನೆಸೆಸರಿಯಾಗಿ ಕೂಗೋದು, ಅನ್ನೆಸೆಸರಿಯಾಗಿ ಮಾತಾಡೋದು ನನಗೇನೋ ನೆಸೆಸರಿ ಅನ್ನಿಸ್ಲೇ ಇಲ್ಲ ಮನೆಯಲ್ಲಿ. ನಾನು ಎಷ್ಟು ಮಾಡಬೇಕೋ ಅಷ್ಟು ಮಾಡಿದೆ ಅಲ್ಲಿ. ಓಕೆ ಸರ್, ಈಗ ನೀವು 5th ಕಂಟೆಸ್ಟೆಂಟ್ ಅಂದರೆ ಇದರಲ್ಲಿ, ಬಟ್ ಏನು ಗೆಲ್ಲೋಕೆ ಏನು ನೆಗೆಟಿವ್ ಆಯಿತು ಅಂತ ಅನ್ಸುತ್ತೆ? ನಂದೇನು ನೆಗೆಟಿವ್ ಆಗಿಲ್ಲ. ಮೇ ಬಿ ನಾನು ಯಾವತ್ತೂ ಅಲ್ಲಿ ನೆಗೆಟಿವ್ ಆಗೇ ಇಲ್ಲ, ನೆಗೆಟಿವ್ ಆಗಿ ಆಡೋ ಇಲ್ಲ. ನನ್ನ ಆಟನ ಆಡಿದೆ. ಯಾಕೆಂದ್ರೆ ನನಗಿಂತ ಅವ್ರು ಬೆಟರ್ ಆಡೋದು ಅಷ್ಟೇ. ನಾನು ನೆಗೆಟಿವ್ ಆಡಿದೆ. ಏನು ಬೇಕಿತ್ತು ಅಂತ ಸರ್? ಮೇ ಬಿ ಗಿಲ್ಲಿ ಥರ ಸ್ಪಾಂಟೇನಿಯಸ್ ಆಗಿ ಮಾತಾಡೋದು, ಅವ್ನ ಸ್ಟೈಲ್ ಚೆನ್ನಾಗಿತ್ತು, ಕಾಮಿಡಿ, ಅದನ್ನು ನಾವು ಮಾಡೋಕ್ಕಾಗಿಲ್ಲ. ಈ ವಾಸ್ ಬೆಟರ್ ದೆನ್ ಎವ್ರಿಬಡಿ. ಅದೇ ಅವನಿಗೆ ಪ್ಲಸ್ ಆಗಿದ್ದು. ಆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾನಲ್ಲ, ಅದೊಂದು ಟ್ಯಾಲೆಂಟು. ಅದಕ್ಕೆ ಗಿಲ್ಲಿ ವಿನ್ ಆದ. ಅಂದರೆ ಸರ್, ಈಗ ನಿಮ್ಮನ್ನು ನಾವು ಹೊರಗಡೆ ಅಂದರೆ ಬಿಗ್ ಬಾಸ್ ನೋಡಿದಾಗೆ ಒಂದು 3ನೇ ಪೊಸಿಷನ್ ಅಥವಾ ಬರ್ಬೋದು ಅಂತ ಹೇಳ್ಬಿಟ್ಟು ನಮ್ಮದು ಇತ್ತು. ಬಟ್ 5ನೇ ಪೊಸಿಷನ್ ಬಂದಿದ್ರೆ ಯಾವ ರೀತಿ ಅನಿಸುತ್ತೆ? ಅದು ನಂಗೆ ಗೊತ್ತಿಲ್ಲ ಸರ್. ಇವನ್ ನಾನು ಟಾಪ್ 2 ಇಲ್ಲ ಟಾಪ್ 3 ಬರ್ತೀನಿ ಅಂದ್ಕೊಂಡೆ. ಬಟ್ ಇಟ್ಸ್ ಓಕೆ. ಯಾಕಂದರೆ ಫಸ್ಟು, ಸೆಕೆಂಡು, 3rd, 4th, 5th ಎಲ್ಲ ನಂಬರ್ಸ್ ಅಷ್ಟೇ. ಇಟ್ಸ್ ಜಸ್ಟ್ ಎ ನಂಬರ್. ಆಚೆ ಬಂದಾಗ ಗೊತ್ತಾಯಿತು ನನಗೆ ಪ್ರೀತಿ ಜಾಸ್ತಿ ಸಿಕ್ಕಿದೆ ಬೇರೆಯವ್ರಿಗಿಂತ ಅಂತ. ಇವಾಗ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ಎಲ್ಲ ಟಾಪ್ 6 ಕಂಟೆಸ್ಟೆಂಟ್ಗಿಂತ ಗಿಲ್ಲಿನ ಬಿಟ್ಟರೆ ನಂದೇ ಜಾಸ್ತಿ ಓಡ್ತಾ ಇದೆ, ವೈರಲ್ ಆಗ್ತಾ ಇದೆ. ರಕ್ಷಿತಾ, ನಂದು, ಗಿಲ್ಲಿದು. ಸೊ ತುಂಬ ಖುಷಿ ಆಯಿತು. ನನಗೆ ಅನ್ನಿಸ್ತು ನಾವು 3 ಜನನೇ ಟಾಪ್ 3 ಅಂತ. ಯಾಕಂದರೆ ನಮ್ಮ 3 ಜನದೇ ಬಾಂಡಿಂಗ್ ಇದ್ದಿದ್ದು. ಆಚೆ ಬಂದಾಗೂ ನಮ್ಮ 3 ಜನದೇ ಟಾಕ್ಸ್ ಇದೆ.
ಸೊ ನನಗೆ ಆ ನಂಬರ್ ಮ್ಯಾಟ್ರೇ ಆಗಲ್ಲ, ಫಸ್ಟು ಸೆಕೆಂಡು ಅಂತ. ಓಕೆ, ಈಗ ಅದೇ ನೀವು ಮಿಮ್ಸ್ ಆಗಿರ್ಬೋದು, ಆ ರೀತಿ ಮೋಟು ಪಟ್ಲು ರೀತಿನ ನಿಮ್ಮನ್ನ ಗಿಲ್ಲಿನ ನೋಡಿದ್ದಾರೆ, ಅದು ಹೇಗೆ ಅನ್ಸುತ್ತೆ ಸರ್? ತುಂಬ ಖುಷಿ ಆಯಿತು. ಒಳಗಡೆ ನೀವು ನೋಡಿದ್ರಿ? ಒಳಗಡೆನೂ ಹಂಗೆ ಇದ್ವಿ, ಜಗಳ ಆಡ್ತಾ ಇದ್ವಿ, ಕಿತ್ತಾಡ್ತಾ ಇದ್ವಿ, ಮತ್ತೆ ಫ್ರೆಂಡ್ಸ್ ಆಗ್ತಾ ಇದ್ವಿ, ಜೊತೆಗೆ ಊಟ ಮಾಡ್ತಾ ಇದ್ವಿ. ನಾವು ಮಾಡಿರೋ ಗಲಾಟೆಗಳೇ ಇಲ್ಲ, ಅಷ್ಟು ಒಳ್ಳೆ ಬಾಂಡೇಜ್ ಇತ್ತು ನನಗೂ ಗಿಲ್ಲಿಗೂ ಮತ್ತು ರಕ್ಷಿತಾಗೂ. ಗಿಲ್ಲಿ ನನ್ನ ತಮ್ಮನ ಥರ ಇದ್ದ, ಅವಳು ನನ್ನ ತಂಗಿ ಥರ ಇದ್ದ, ಒಂದು ಫ್ಯಾಮಿಲಿ ಥರ ಮಾತಾಡ್ಕೊಂಡು ಆರಾಮಾಗಿದ್ವಿ. ಸರ್, ಇನ್ನೊಂದು, ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋರು ಅಂದರೆ ಗೆದ್ದಿರೋದು ಒಂದು ಇತಿಹಾಸ ಇದೆ, ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋರು ಸುಮಾರು ಸತಿ ಗೆದ್ದಿಲ್ಲ ಅನ್ನೋ ಒಂದು ಮಾತು ಕೂಡ ಇದೆ ಸರ್. ಬಟ್ ನೀವು ಅಂದ್ಕೊಂಡಿದ್ರೆ ಇಲ್ಲ ನೆಕ್ಸ್ಟ್ ಸೀಸನ್ ಹೋಗಬೇಕು, ಸ್ಟಾರ್ಟಿಂಗಿಂದ ಹೋಗಬೇಕು ಅಂತ ಏನಾದ್ರು? ಹಂಗೇನಿಲ್ಲ ಸರ್, ನನಗೆ ಬಿಗ್ ಬಾಸ್ ಮನೆ ಇಟ್ಸ್ ಎ ಚಾನ್ಸ್ ಅಲ್ವಾ. ಕೋಟಿ ಜನ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಇರ್ತಾರೆ. ಸ್ಟಾರ್ಟಿಂಗಲ್ಲೇ ಹೋಗಬೇಕು ನಾನು, ವೈಲ್ಡ್ ಕಾರ್ಡ್ ಬೇಡ. ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಮೇ ಬಿ ಇವನ್ ಒನ್ ಡೇ ಒಳಗಡೆ ಹೋದ್ರೂ ಬಿಗ್ ಬಾಸ್ ಮನೆಗೆ ಇಟ್ಸ್ ಎ ಅಚೀವ್ಮೆಂಟ್. ಸೊ ಅಂಥದ್ರಲ್ಲಿ ನಾನು ವೈಲ್ಡ್ ಕಾರ್ಡ್ ಹೋಗಿ ಅಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದಾರೆ, ನನಗೆ ಯಾರಿಗೆ ಸಿಗುತ್ತೆ ಹೇಳಿ? ಅದೊಂದು ಅದೃಷ್ಟ ಸಿಕ್ಕಿದೆ, ಯುಟಿಲೈಸ್ ಮಾಡಿಕೊಂಡೆ, ಟಾಪ್ 6 ಬಂದೆ. ಓಕೆ, ಈಗ ಅದಕ್ಕೂ ಮುಂಚೆ ಶೋಗಳಲ್ಲೆಲ್ಲ ಮಾಡಿದ್ರಿ. ಈಗ ಒಬ್ಬ ಅಂದರೆ ರಘು ಯಾವ ರೀತಿ ಇರ್ತಾರೆ ಅಂತ ಹೇಳ್ಬಿಟ್ಟು ಒಂದು ನೋಡೋಕ್ಕೆ ಸಿಕ್ತು ಅಂತ ಅನ್ಸುತ್ತೆ ಸರ್ ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ, ರಘು ಆ್ಯಕ್ಚುಲಿ ನಂದು 30 years ಜರ್ನಿ. ನಾನು ತುಂಬ ಅಪ್ಸ್ ಆ್ಯಂಡ್ ಡೌನ್ ಇದೆ. ಮುಂಚೆ ಕೋಪ ಜಾಸ್ತಿ ಇತ್ತು, ಕೋಪದಲ್ಲಿ ತುಂಬ ಲೈಫಲ್ಲಿ ತಪ್ಪುಗಳು ಮಾಡಿದ್ದೀನಿ, ತುಂಬ ಕಳ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಹೋದಾಗ ನನಗೆ ಸಿಕ್ಕಿದ್ದೆಲ್ಲ 25, 26, 27 ಆ ಏಜ್ ಅವ್ರ ಎಕ್ಸ್ಪೀರಿಯೆನ್ಸ್ ಇಲ್ಲ. ಏನಾದ್ರು ಒಂದು ಅವ್ರ ಲೈಫ್ ಬಗ್ಗೆ ಕೇಳಿದಾಗ ಒಂದು 2-3 ವರ್ಷ ಎಕ್ಸ್ಪೀರಿಯೆನ್ಸ್ ಹೇಳೋರು. ನಮ್ಮದು ಬರೀ 15 ವರ್ಷ ಕೆಳಗಡೆ ಬಿದ್ದಿದ್ದೇ ಇದೆ ನನ್ನ ಲೈಫಲ್ಲಿ. ಸೊ ಅವೆಲ್ಲ ಅಂದ್ಕೊಂಡಾಗ ನಂದು ಮೆಚುರಿಟಿ ಲೆವೆಲ್ಲೇ ಬೇರೆ ಇರುತ್ತೆ. ನಾನು ಇವಾಗ ಹೋಗಿ ಅವ್ರ ಹತ್ರ ಜಗಳ ಆಡೋಕ್ಕಾಗಲ್ಲ, ಚಿಕ್ಕ ಹುಡುಗರ ಹತ್ರ. ನನ್ನ ಮೆಚುರಿಟಿ ಲೆವೆಲ್ಲೇ ಬೇರೆ. ನನಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆಚೆ EMIs ಇದೆ, ಜಿಮ್ ಇದೆ, ಬಿಸ್ನೆಸ್ ಇದೆ. ಸೊ ಹಂಗೆಲ್ಲ ಬಂದಾಗ ನಾನು ತುಂಬ ಚೆನ್ನಾಗಿ ಆಡಿದೆ ಅಂತ ನನಗನ್ನಿಸ್ತು. ಈಗ ಗಿಲ್ಲಿ ಕ್ರೇಜ್ ಹೊರಗಡೆ ಬಂದಾಗ ನೀವು ನೋಡಿದಾಗ ಯಾವ ರೀತಿ ಅನ್ನಿಸ್ತು ಸರ್? ಅವನಿಗೆ ಹೇಳ್ತಾ ಇದ್ದೆ, ಗಿಲ್ಲಿ ನೀನು ಆಚೆ ಹೋದ್ರೆ ನಮ್ಮನ್ನೆಲ್ಲ ಮರ್ತೋಗ್ತೇವೆ ಕಣ, ಬೇಜಾನ್ ಫ್ಯಾನ್ಸ್ ಇರ್ತಾರೆ ಅಂತ. ಹಂಗೆ ಆಯಿತು ಆ್ಯಕ್ಚುಲಿ. ಅಂದರೆ ಸಖತ್ ಖುಷಿ ಆಯಿತು. ಅಂದರೆ ಅವನು ತುಂಬ ಕಷ್ಟಪಟ್ಟಿದ್ದಾನೆ, ತುಂಬ ಕಷ್ಟಪಟ್ಟಿದ್ದಾನೆ. ಅವನು ತುಂಬ ಸ್ಟೋರೀಸ್ ಎಲ್ಲ ಶೇರ್ ಮಾಡಿದ್ದಾನೆ, ಒಂದು ಲೈಫ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ಅಮೇಝಿಂಗ್ ಗ್ರಾಫು. ಇಷ್ಟು ಒಂದು ಒಳ್ಳೆ ಫೇಮ್ ಸಿಗುತ್ತೆ ಅಂದರೆ ಅಮೇಝಿಂಗ್. ಇನ್ನು ಮುಂದೆ ಅವನು ಇದನ್ನು ಕಾಪಾಡ್ಕೊಳ್ಳೋದೇ ಅವನಿಗೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ರ್ಯಾಲಿ ಎಲ್ಲ ನೋಡಿದ್ರೆ ಸರ್? ನೋಡಿದೆ, ತುಂಬ ಖುಷಿ ಆಯಿತು. ನಾನೇ ವಿನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಓಕೆ, ಇವಾಗ ಸರ್ ಅದೇ ಅವರ ಒಂದು ಗೆದ್ದಿರೋದು ನಿಮಗೆ ಮನಸ್ಪೂರ್ವಕ ಇದೆ? 100%. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಅವನು ವಿನ್ ಆಗಿದ್ದು ತುಂಬ ಖುಷಿ. ನಾನು ಟಾಪ್ 3 ಬಂದಿದ್ದರೆ ನಾನೇ ಕಪ್ ವಿನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ನಮ್ಮ 3 ಜನದಲ್ಲಿ ಯಾರು ವಿನ್ ಆಗಿದ್ದು ನಂಗೆ ಖುಷಿ ಆಗಿರೋದು. ನನಗಾದರೆ 100% ಶೋರ್ ಇತ್ತು ಗಿಲ್ಲಿ ವಿನ್ ಆಗ್ತಾನೆ ಅಂತ. ಅದೇ ಸರ್, ಈ ಒಂದು ಅಂದರೆ ಅಭಿಮಾನಿಗಳಲ್ಲಿ ಟ್ಯಾಟೋಗೆ ಹಾಕೊಳ್ಳೋರು ಕೂಡ ನೋಡಿದ್ರೆ ಅನ್ಕೊತೀನಿ. ಹೇಗೆ ಅನ್ನಿಸ್ತು ಸರ್? ಅಂದರೆ ಅಲ್ಲಿ ಕೂಡ ಟ್ಯಾಟೋ ಹಾಕೊಂಡವ್ರು ಒಬ್ಬರು ಬಂದಿದ್ರು, ಬಟ್ ಹೊರಗಡೆನೂ ತುಂಬ ಜನ ಗಿಲ್ಲಿನ ಟ್ಯಾಟೋ ಹಾಕೊಂಡಿದ್ದಾರೆ. ಇವಾಗ ಅದೇ ಅಷ್ಟು ಕ್ರೇಜ್ ಇದೆ. ಅಂದರೆ ಗಿಲ್ಲಿನ ಪ್ರೀತಿ ಮಾಡೋರು ತುಂಬ ಜನ ಇದ್ದಾರೆ. ಒಬ್ಬರು ಟ್ಯಾಟೋ ಹಾಕ್ಸ್ಕೊತಾರೆ ಅಂದರೆ ಟ್ಯಾಟೋ ಅಂದರೆ ಲೈಫ್ ಲಾಂಗ್ ಅವ್ರ ಜೊತೆ ಕ್ಯಾರಿ ಆಗುತ್ತೆ. ಅಂದರೆ ಎಷ್ಟು ಕ್ರೇಜ್ ಇದೆ ಗಿಲ್ಲಿ ಬಗ್ಗೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ನಾವು ಬರೀ ಸುದೀಪು, ದರ್ಶನ್ ಸರ್ಗೆ ಟ್ಯಾಟೋ ಹಾಕ್ಸೋದು ನೋಡಿದ್ದೀವಿ. ಸೊ ಒಬ್ಬ ಯೂಟ್ಯೂಬಲ್ಲಿ ಬಂದು ಬಿಗ್ ಬಾಸ್ ಮನೇಲಿ ಇಷ್ಟು ಕ್ರೇಜ್ ಮಾಡೋದು ಅಂದರೆ ಇಟ್ಸ್ ರಿಯಲಿ ಅಮೇಝಿಂಗ್. ಯಾಕಂದರೆ ಸುಮ್ಮನೆ ಅಂತೂ ಯಾರಿಗೂ ಫೇಮ್ ಸಿಗಲ್ಲ. ಗಿಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ. ಏನೋ ಮಾಡಿದ್ದಾನೆ ಅಂದಿದ್ದಕ್ಕೆ ಅವನಿಗೆ ಈ ಫೇಮ್ ಸಿಕ್ಕಿದೆ. ಸುಮ್ಮನೆ ಹೋಗ್ಬಿಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ಆಚೆ ಬಂದೆ ಅಂತ ಆ ಥರ ತುಂಬ ಜನ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಫೇಮ್ ಸಿಕ್ಕಿಲ್ಲ? ಇವ್ರು ಫೇಮ್ ಏನಿಗೆ ಸಿಕ್ಕಿದೆ ಅಂದರೆ ಇಸ್ ವೆರಿ ಟ್ಯಾಲೆಂಟೆಡ್. ಓಕೆ ಸರ್, ಈಗ ಈ ಒಂದು ರೀತಿ ನೋಡೋ ರೀತಿ ಚೇಂಜ್ ಆಗುತ್ತೆ ಸರ್. ಯಾಕಂದರೆ ಈಗ ಒಬ್ಬ ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ ಅಂದರೆ ಕೆಲವು ನೆಗೆಟಿವ್ಗಳು ಕೂಡ ಬರುತ್ತೆ. ಯಾವ ರೀತಿ ಅಂದರೆ ನಿಮ್ಮ ತಂದೆ ತಾಯಿಯವರ ಟ್ಯಾಟೋ ಹಾಕ್ಸ್ಕೊಳ್ಳಿ, ಮತ್ತು ಬೇರೆಯವ್ರು ಇದನ್ನು ಮಾಡ್ಕೊಳ್ಳಿ, ನಿಮ್ಮನ್ನು ಯಾರು ಬೆಳೆಸಿದ್ದಾರೆ ಅವ್ರು ಟ್ಯಾಟೋ ಹಾಕ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಒಂದು ಮಾತಿಗೆ ಏನು ಹೇಳ್ತೀರಾ ಸರ್? ಅದು ಅವ್ರವ್ರ ಪರ್ಸ್ನಲ್ ಚಾಯ್ಸು ಸರ್. ನಾವು ಏನೂ ಹೇಳೋಕ್ಕಾಗಲ್ಲ. ನಾವು ಹೋಗಿ ಏನಕ್ಕೆ ಟ್ಯಾಟೋ ಹಾಕ್ಕೊಂಡಿದ್ದೀವಿ ಅಂದರೆ ನಿನಗೇನು, ನನ್ನ ಬಾಡಿ ನಾನೆಲ್ಲ ಏನಾದ್ರು ಮಾಡ್ಕೊತೀನಿ ಅಂತಾರೆ. ಇಟ್ಸ್ ಪರ್ಸ್ನಲ್ ಚಾಯ್ಸ್. ಅದನ್ನು ನಾವು ಅಪೋಸ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಆ ಗಿಲ್ಲಿ ಮೇಲೆ ಅಷ್ಟು ಖುಷಿಯಾಗಿ ಹಾಕ್ಸ್ಕೊಂಡಿದ್ದಾನೆ, ಒಂದು ಅಭಿಮಾನ. ಅದನ್ನು ನಾವು ಯಾಕೆ ಹೆಂಗೆ ಸ್ಟಾಪ್ ಮಾಡೋಕ್ಕಾಗತ್ತೆ? ಅದನ್ನು ನಾವು ಬೇರೆ ರೀತಿ ನೋಡಲೇಬಾರ್ದು. ಅವ್ರಿಗಿಷ್ಟ, ಅವ್ರು ಹಾಕ್ಕೊಂಡಿದ್ದಾರೆ. ಅವ್ರ ಬಾಡಿ ಅವ್ರು ಕ್ಯಾರಿ ಮಾಡೋದು ಥ್ರೂ ಔಟ್ ದ ಲೈಫ್. ಅವ್ರ ಇಷ್ಟ ಅವ್ರು ಮಾಡೋದು.